ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಒಂದು ಸ್ಲಿಂಗ್ ಬ್ಯಾಗ್ ಅನ್ನ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡೋಣ. ಒಂದು ಸೀರೆಯ ಬ್ಲೌಸ್ ಪೀಸ್ ಇತ್ತು, ಅದನ್ನ ಬಳಸಿ ನಾನು ಇವತ್ತು ಇದನ್ನ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರೋ ಹಾಗೆ ನಾನಿಲ್ಲಿ ಮೇನ್ ಬಟ್ಟೆ ಹಾಗೆ ಮಧ್ಯದಲ್ಲಿ ಸ್ಪಾಂಜ್ ಹಾಕಿ ಕೆಳಗಡೆ ಲೈನಿಂಗ್ ಬಟ್ಟೆಯನ್ನ ಇಟ್ಟು ಇದನ್ನ ನೀಟಾಗಿ ಕ್ವಿಲ್ಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಕ್ವಿಲ್ಟ್ ಮಾಡಿದ ನಂತರ ಈ ಬಟ್ಟೆಯ ಅಳತೆ 10.5 ಇಂಚು ಅಗಲ ಇದೆ, ಹಾಗೆ 20 ಇಂಚು ಉದ್ದ ಇದೆ. ಈಗ ಇದನ್ನ ಈ ರೀತಿಯಾಗಿ ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡ್ ಮಾಡಿದ ನಂತರ ಫೋಲ್ಡ್ ಸೈಡ್ ಏನಿದೆ ಅಲ್ಲಿ ನಾನು ಈ ತರ 1.5 by 1.5 ಇಂಚಿನ ಬಾಕ್ಸ್ ಅನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದೀನಿ. ಎರಡೂ ಕಡೆಗೂ ಇದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ನಂತರ ಇದನ್ನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿದ ನಂತರ ಈ ತರವಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಈಗ ಇದನ್ನ ಓಪನ್ ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಸೊ ಜಿಪ್ ಅನ್ನ ಅಟ್ಯಾಚ್ ಮಾಡೋದಕ್ಕೆ ನಾನು ಇದರಲ್ಲಿ ಸ್ವಲ್ಪ ವಿಭಿನ್ನವಾಗಿ ಜಿಪ್ ಅನ್ನ ಹೊಲಿಯೋದನ್ನ ತೋರಿಸ್ತಾ ಇದ್ದೀನಿ. ಸೊ ಈ ತರ ಒಂದು 4 ಇಂಚು ಉದ್ದದ ಪಟ್ಟಿಯನ್ನ ತಗೊಂಡು ಅದನ್ನ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ಎರಡೂ ಜಿಪ್ಪಿನ ತುದಿಗೆ ಇದನ್ನ ಇಟ್ಬಿಟ್ಟು ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ರನ್ನರ್ ಅನ್ನ ಇನ್ಸರ್ಟ್ ಮೊದಲೇನೆ ಮಾಡ್ಕೊಳ್ಳೋದು ಖಂಡಿತ ಮರಿಬಾರದು. ಸೊ ಈ ಪ್ರಕಾರವಾಗಿ ನಾನು ಎರಡೂ ಕಡೆಗೂ ಸ್ಟಿಚ್ ಅನ್ನ ಮಾಡ್ಕೊಂಡೆ, ಆದ್ರೆ ನಾನಿಲ್ಲಿ ರನ್ನರ್ ಅನ್ನ ಇನ್ಸರ್ಟ್ ಮಾಡೇ ಇರ್ಲಿಲ್ಲ. ಸೊ ಒಂದ್ ಕಡೆ ಮತ್ತೆ ನಾನು ಆ ಬಟ್ಟೆಯನ್ನ ತೆಗೆದ್ಬಿಟ್ಟು ರನ್ನರ್ ಅನ್ನ ಇನ್ಸರ್ಟ್ ಮಾಡಿ ಮತ್ತೊಮ್ಮೆ ಆ ಬಟ್ಟೆಯನ್ನ ಇಟ್ಬಿಟ್ಟು ಸ್ಟಿಚ್ ಮಾಡಿದೆ. ಸೊ ನೀವು ಮೊದ್ಲೇನೆ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಇಲ್ಲೂ ಕೂಡ ಕಾಣಿಸ್ತಾ ಇದೆ ನಾನು ಇನ್ನೂ ಇಲ್ಲಿ ರನ್ನರ್ ಅನ್ನ ಇನ್ಸರ್ಟ್ ಮಾಡಿಲ್ಲ. ಸೊ ಇಷ್ಟೊತ್ತಿಗಾಗ್ಲೇ ನನ್ಗೆ ಗೊತ್ತಾಯ್ತು ನಾನಿಲ್ಲಿ ರನ್ನರ್ ಅನ್ನ ಇನ್ಸರ್ಟ್ ಮಾಡೋದು ಮರ್ತಿದ್ದೀನಿ ಅಂತ ಹೇಳಿ. ಹಂಗಾಗಿ ನಾನಿವಾಗ ಅದನ್ನ ಮತ್ತೆ ಓಪನ್ ಮಾಡ್ಬಿಟ್ಟು ಫೈನಲ್ ಆಗಿ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಡೆ. ಸೊ ನೋಡಿ ಇದು ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ ಸೈಡ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಎರಡು ಸೈಡ್ಸ್ ಅನ್ನ ಈ ಪ್ರಕಾರವಾಗಿ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಆಮೇಲೆ ಇಲ್ಲಿ ಕಟ್ ಮಾಡಿದ್ವಲ್ಲ ಅಲ್ಲೂ ಕೂಡ ಅಷ್ಟೇ ಈ ಪ್ರಕಾರವಾಗಿ ಹಿಡಿತಾ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸೊ ಇಷ್ಟ ಆದ ನಂತರ ನಿಮ್ಗೆ ಪೈಪಿಂಗ್ ಮಾಡೋದಕ್ಕೆ ಟೈಮ್ ಇದ್ರೆ ಮಾಡ್ಕೊಳ್ಬಹುದು, ಇಲ್ಲದೆ ಇದ್ರೆ ಸ್ಕಿಪ್ ಮಾಡಬಹುದು. ಅದು ಕಂಪ್ಲೀಟ್ಲಿ ಆಪ್ಷನಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಕೆಲವೊಮ್ಮೆ ಕೆಲವು ಬಟ್ಟೆಗಳು ದಾರ ಬಿಡ್ತಿರತ್ತೆ, ಸ್ಪಾಂಜ್ ಕಾಣ್ತಿರತ್ತೆ, ಇದೆಲ್ಲ ಕಾರಣದಿಂದಾಗಿ ಒಂದು ಎಕ್ಸ್ಟ್ರಾ ಸ್ಟಿಚ್ ಅನ್ನ ಹಾಕಿದ್ರೆ ಗಟ್ಮುಟ್ಟಾಗಿ ಕೂಡ ಬರುತ್ತೆ, ಬ್ಯಾಗ್ಸ್ ಅಥವಾ ಪರ್ಸ್ ಏನೇ ಇರಲಿ. ಸೊ ಈ ಪ್ರಕಾರವಾಗಿ ನಾನು ಇದಕ್ಕೆ ಈ ಸ್ಟಿಚ್ ಹಾಕಿದಲ್ಲಿ ಈ ಪ್ರಕಾರವಾಗಿ ಪೈಪಿಂಗ್ ಅನ್ನ ಹಾಕಿ ಫಿನಿಶ್ ಮಾಡ್ಕೊಂಡೆ. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋಣ. ಸೊ ಸೀದಾ ಮಾಡ್ಕೊಂಡಿದ್ದಾದ ನಂತರ ನೋಡಿ ಈ ತರ ಕಾಣಿಸ್ತಾ ಇದೆ. ಮೇನ್ ಬಟ್ಟೆ ಎಷ್ಟು ಕಲರ್ಫುಲ್ ಆಗಿ ವೈಬ್ರೆಂಟ್ ಆಗಿರತ್ತೆ, ನಮ್ಮ ಫೈನಲ್ ಪ್ರಾಡಕ್ಟ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಇದಾದ್ಮೇಲೆ ಇದಕ್ಕೊಂದು ಬೆಲ್ಟ್ ಮಾಡೋಣ ಅಂತ ಹೇಳಿ, ಸೊ ಅಲ್ಲಿಗೆ ನಾವು ಇದನ್ನ ಬಿಟ್ರೆ ಒಂದು ಪೌಚ್ ಆಗಿ ಬಳಸಬಹುದು. ನಾನು ಇದನ್ನ ಒಂದು ಸ್ಲಿಂಗ್ ಬ್ಯಾಗ್ ಆಗಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಒಂದು ಉದ್ದ ಪಟ್ಟಿಯನ್ನ ಕಟ್ ಮಾಡ್ಕೊಂಡಿದೀನಿ. ಹಾಗೆ ಇದರ ಅಳತೆ 4 ಇಂಚ್ ಅಗಲ ಇದೆ, ಒಂದು 50 ಇಂಚ್ ಆಗೋಷ್ಟು ಉದ್ದ ಇದೆ. ಇನ್ನೂ ಉದ್ದ ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ ಬಟ್ಟೆಯನ್ನ ತಗೊಳ್ಬಹುದು, ಏನ್ ತೊಂದರೆ ಇಲ್ಲ. ಸೊ 50 ಇಂಚ್ ಉದ್ದದ ಪಟ್ಟಿಯನ್ನ ತಗೊಂಡಿರೋದನ್ನ ಇವಾಗ ಈ ತರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಬೆಲ್ಟ್ ಅನ್ನ ಮಾಡ್ಕೊಳ್ತೀನಿ. ಸೊ 4 ಫೋಲ್ಡ್ ಅಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ತೋರಿಸ್ತೀನಿ ನಾನು. ಸೊ ಈ ತರ ಒಂದು ಫೋಲ್ಡು, ಹಾಗೆ ಈ ಕಡೆಯಿಂದ ಮತ್ತೊಂದು ಫೋಲ್ಡು, ಹಾಗೆ ಇನ್ನೊಂದು ಫೋಲ್ಡು. ಸೊ ಈ ತರ ಮಾಡ್ಬಿಟ್ಟು ಬೆಲ್ಟ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಸೊ ಎರಡೂ ಕಡೆಗೂ ಸ್ಟಿಚ್ ಹಾಕೊಂಡ್ರೆ ನೀಟಾಗಿ ಬರುತ್ತೆ. ಸೊ ಇವಾಗ ನೋಡಿ ಬೆಲ್ಟ್ ರೆಡಿ ಆಯ್ತು, ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಈ ಬೆಲ್ಟ್ ಅನ್ನ ನಾನು ಆ ತರ ಬ್ಯಾಗಿಗೆ ಸ್ಟಿಚ್ ಮಾಡಬೇಕು. ಸೊ ಸೈಡ್ಸ್ ಅನ್ನ ಈ ಪ್ರಕಾರವಾಗಿ ಓಪನ್ ಆಗಿ ಹಿಡಿದ್ಬಿಟ್ಟು ಈ ಬೆಲ್ಟ್ ಅನ್ನ ಸ್ಟಿಚ್ ಮಾಡಬೇಕು. 4 ಸ್ಟಿಚಸ್ ಅನ್ನ ಹಾಕ್ಬೇಕು, ಅಂದ್ರೆ ಒಂದು ರೆಕ್ಟಾಂಗಲ್ ರೀತಿಯಾಗಿ ಸ್ಟಿಚ್ ಹೋಗ್ಬೇಕು. ಆ ತರ ಎರಡೂ ಕಡೆಗೂ ಇದೇ ಕ್ರಮದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಬೇಕಿದ್ರೆ ನೀವು ಮಷಿನ್ ಸ್ಟಿಚ್ ಸ್ವಲ್ಪ ಇಲ್ಲಿ ಕಷ್ಟ ಆಗತ್ತೆ ಅನ್ಸಿದ್ರೆ ಹ್ಯಾಂಡ್ ಸ್ಟಿಚ್ ಕೂಡ ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ ಎರಡೂ ಕಡೆಗೂ ಈ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಂಡೆ. ಸ್ಟಿಚ್ ನೋಡಿ ಈ ತರ ನಾನು ಹಾಕೊಂಡಿರೋದು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ. ಸೊ ಸುಂದರವಾದ ಸ್ಲಿಂಗ್ ಬ್ಯಾಗ್ ಇವಾಗ ರೆಡಿ ಟು ಯೂಸ್. ಇದು ನೀವು ಬಳಸಬಹುದು ಅಥವಾ ನೀವು ಗಿಫ್ಟ್ ಮಾಡೋದಕ್ಕೂ ಕೂಡ ತುಂಬಾ ಐಡಿಯಲ್ ಆಗಿರುವಂತ ಸ್ಲಿಂಗ್ ಬ್ಯಾಗ್ ಇದು. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಹೇಗನ್ನಿಸ್ತು? ಇಷ್ಟ ಆಯ್ತಾ? ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ
ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.